ಮೊದಲು ಒಂದು ಯೂಟ್ಯೂಬ್ ಸ್ಟ್ಯಾಂಡ್ ಅಂತ ಇದೀನಿ. ಹೈ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಎಲ್ಲ ಆಗೈತೆ. ಇವಾಗ ಎದ್ಬಿಟ್ಟು ಸ್ವಲ್ಪ ಸೈಕ್ಲಿಂಗ್ ಮಾಡಿಬಿಟ್ಟು ಬರೋಣ ಅಂತ ನೆನೆ ರೆಡಿ ಮಾಡಿಸಿದ್ದೆಲ್ಲ. ಇವಾಗ ಹೋಗ್ಬಿಟ್ಟು ಸೈಕ್ಲಿಂಗ್ ಮಾಡ್ಕೊಂಬತ್ತೀನಿ. ಅದಕ್ಕೆ ಅಂತಲೇ ರೆಡಿ ಮಾಡಿಸಿದ್ದೀನಿ. ನೆನ್ನೆ ಸೈಕಲ್ ಇಲ್ಲಿ ನಿಂತೈತೆ. ಇವಾಗ ಮುಂಚೆ ಅಲ್ಲಿ ಗಾಡಿನ ಈಚೆ ಹಾಕ್ಬಿಟ್ಟು ಆಮೇಲೆ ಸೈಕಲ್ ತೆಗಿಬೇಕು, ಇಲ್ಲಾಂದ್ರೆ ಇದು ಈಚೆಗೆ ಬರಲ್ಲ. ಅದಕ್ಕೋಸ್ಕರ ಇನ್ನು ಮುಂಚೆ ಅದೇ ಒಂದು ಗಾಡಿ ತೆಗೆದ್ಬಿಟ್ಟು ಆಮೇಲೆ ಇದು ತೆಗಿತೀನಿ. ಮಾರ್ನಿಂಗ್ ಹೋಗೋದೇ ಒಂಥರ ಚೆಂದ. ಮುಂಚೆ ಹೋಗ್ತಾ ಇದ್ದೆ ಸ್ವಲ್ಪ ದಿನ ಸೈಕಲ್ಲು, ನಾನೇ ಚೈನ್ ಹಾಳು ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಹೋಗ್ತಿರ್ಲಿಲ್ಲ. ಇವಾಗ ಹೋಗ್ತಾ ಇದ್ದೀನಿ. ಮತ್ತು ಸ್ವಲ್ಪ ಬಾಡಿ ಕಂಟ್ರೋಲ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಆಗೋಲ್ಲ ಅಷ್ಟೊಂದು. ನೀವು ಸೈಕಲ್ ಇದ್ದರೆ, ವಾಕಿಂಗ್ ಇದ್ದರೆ ಏನಾದರೂ ಒಂದು ಮಾಡಿ. ನೀವು ಅಭ್ಯಾಸ ತಪ್ಪಿಬಿಟ್ರೆ ತುಣಿಯೋಕ್ಕೆ ಆಯ್ತಾಯಿಲ್ಲ ಸೈಕಲ್ನ. ಆಗಲಿ ಸ್ವಲ್ಪ 3-4 ತಿಂಗಳು ಆಗೋಯ್ತಲ್ಲ. ಮಾರ್ನಿಂಗ್ ಬಂದರೆ ಎಷ್ಟು ಚೆನ್ನಾಗಿ ಪಕ್ಷಿಗಳೆಲ್ಲ ಕೂಗ್ತಾ ಇರ್ತದೆ. ಈ ರೋಡಿಗೆ ಯಾಕೆ ಬರ್ತೀನಿ ಜಾಸ್ತಿ ಅಂದರೆ, ಸ್ವಲ್ಪ ಮುಂದೆ ಈಗ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಈ ರೋಡಲ್ಲಿ ಜಾಸ್ತಿ ಇರುತ್ತೆ. ಇದೇ ಸ್ಪಾಟಲ್ಲಿ ಇರ್ತದೆ, ಯಾಕೋ ಇವತ್ತಿಲ್ಲ. ಆದರೆ ಸೌಂಡ್ ಕೇಳಿಸ್ತೈತೆ ನೋಡಿ, ಸೌಂಡ್ ಕೇಳಿಸ್ತೈತೆ. ಆದರೆ ಜಾಸ್ತಿ ಇಲ್ಲೇ ಇರ್ತೈತೆ ಯಾವಾಗ್ಲೂ, ಬಟ್ ಇಲ್ಲ ನೋಡಿ, ಇಲ್ಲೇ ಎಲ್ಲಾದರೂ ಇರ್ತೈತೆ ಇದು ಇಷ್ಟರಲ್ಲಿ, ಬಟ್ ಇವತ್ತಿಲ್ಲ ಯಾಕೋ. ಹೆಂಗಿದ್ದೀನಿ ಹಂಗೆ ತೋರಿಸೋದೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದಷ್ಟೇ. ಬೇರೆ ಏನೇನೋ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಆಗದಿರೋ ಕೆಲಸ ನಾನು ಮಾಡೋದು ಇಲ್ಲ. ಅದನ್ನೆಲ್ಲ ಅದು ವರ್ಕೌಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನನ್ನ ಕೈಲಂತೂ ನಾನು ಮಾಡಲ್ಲ. ಅದನ್ನ ಏನಾದರೂ ಆರ್ಟಿಫಿಷಿಯಲಾಗಿ ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೆಂಗಿದ್ದೀನಿ ನಂಗೆ ತೋರಿಸ್ತೀನಿ. ಇನ್ ಕೇಸ್ ಹಂಗೆ ಮುಂದೆ ಇವಾಗ ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ, ಈಗ ಇನ್ನೂ 1 ವೀಕ್ ಏನೋ ಆಗೈತೆ ಅಷ್ಟೇ. ಇಷ್ಟು ಜಲ್ದಿ ಎಲ್ಲಿಂದ ನಾನು ಕಂಟೆಂಟ್ ಹುಡುಕಿ ಏನೇನೋ ಮಾಡೋಕ್ಕಾಗಲ್ಲ. ಕಂಟೆಂಟ್ ಮಾಡುವಂತ ನೀವು ಹೇಳೋದು ಕರೆಕ್ಟೇ. ಏನಾದರೂ ಬೇರೆ ಥರ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ, ಬಟ್ ಅದೇನು ಮಾಡೋಣ, ನನ್ನ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಇನ್ನೂ. ನೋಡೋಣ ಮುಂದೆ ಆದರೆ ಅದನ್ನೂ ಕೂಡ ಮಾಡ್ತೀನಿ, ಬಟ್ ಅರ್ಜೆಂಟ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಿಡದಲ್ಲಿ ಮುಂಚೆ ಚಿಕ್ಕವರಿದ್ದಾಗ ಬರ್ತಿದ್ದೆ, ಇಲ್ಲಿವರೆಗೂ ನೆಡ್ಕೊಂಬತ್ತಿದ್ದ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಇವಾಗ ನೋಡಿ ಇಲ್ಲೆಲ್ಲ ಬಿದ್ದೈತಾದ್ರೆ ಯಾರು ತಿನ್ನೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ಎಲ್ಲ ಗಾಡಿಗಳೆಲ್ಲ ಹೋಗ್ಬಿಟ್ಟಿದ್ದು. ಅವಾಗ ಅಂದಿದ್ರೆ ಗಾಡಿ ಹೋಗಲಿ ಏನೋ ಹೋಗಲಿ ತಿನ್ನಬೇಕಷ್ಟೇ. ಇವಾಗ ಇಂಟ್ರೆಸ್ಟ್ ಇಲ್ಲ. ಅದು ಹೋಗೋಬೋದು, ಕೆಳಗಡೆ ಬಿದ್ದೋಗಿ ಎಲ್ಲ ತುಂಡಾಗ್ಬಿಟ್ಟು 148 ಇವಾಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಹೋಗಬೇಕು. ಫೈನಲಿ ಬಂದಿದ್ದಾಯ್ತು ಇವಾಗ ಗಾಡಿ. ನಾಳೆ ಬೆಳಿಗ್ಗೆವರೆಗೂ ಬಾಯ್. ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ. ನಮ್ಮಮ್ಮ ನಮ್ಮಪ್ಪ ಇಬ್ಬರು ಕಾಫಿ ಕುಡಿದ್ದಾರೆ. ನಾನು ಬರೋ ಅಷ್ಟರಲ್ಲಿ ಸ್ಟಿಚಿಂಗ್ ಮಿಷಿನ್ ಇದನ್ನ ಫುಲ್ಲು ಕ್ಲೀನ್ ಮಾಡಿಕೊಡ್ಬೇಕು. ಕ್ಲೀನ್ ಆಗೈತಲ್ವ ನೀಟಾಗಿ? ಕ್ಲೀನ್ ಆಗೈತೆ. ಆಯ್ತಲ್ಲ, ಚೆನ್ನಾಗಿ ಫುಲ್ ಎಲ್ಲ ಕ್ಲೀನ್ ಆಗಿಬಿಟ್ಟೈತೆ. ಏನು ಸಮಾಚಾರ? 3 ಗಂಟೆ ಆಯ್ತು, ಇವಾಗ ಊಟ ಮಾಡ್ತಾ ಇದ್ದೀವಿ ನಾನು ನಮ್ಮಮ್ಮ. ಊಟ ಮಾಡಿ ಹೋಗೋಣ ಅಂದರೆ ಮಳೆ ಬರ್ತಾ ಇದೆ. ಅದು ಏನು ಮಾಡೋದು, ಈಗ ಯಾವುದೋ ವೆದರ್ ಸರಿ ಇಲ್ಲ. ಇತ್ತೀಚೆಗೆ ಯಾಕೋ ಚೆನ್ನಾಗಿಲ್ಲ ಚೂರು ವೆದರ್, ತುಂಬ ಡಿಫಿಕಲ್ಟ್ ಆಗಿದೆ. ನೋಡಿ ಇವನು ಹೋಗಬೇಕು. ಓಕೆನಾ? ಹಲೋ ಹೊರಿಯಾ ಏನು ಮಾಡೋದು ನಾವು? ಹಿಂಗೆ ಆಗೋಗ್ಬಿಟ್ರೆ ವೆದರು. ಗಿಡಗಳಿಗೆ ಮಾತ್ರ ಒಳ್ಳೆ ನೀರು. ನಮ್ಮ ಗಿಡಗಳಿಗೆಲ್ಲ ಪಾಟಲ್ಲಿರೋ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಮ್ಮ ಮೇಂಟೈನ್ ಮಾಡೋರು. ಗಿಡ ಎಲ್ಲ ಹಾಕಿಲ್ಲೆಲ್ಲ. ಅದನ್ನು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇಲ್ಲಿರೋ ಗಿಡ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿದೆ. ಎಲ್ಲ ಗಿಡಗಳು ಇದು ಚೆನ್ನಾಗಿದೆ. ಈ ಕಡೆನೂ ಐತೆ. ಇದು ನಮ್ಮ ಮನೆ ಔಟ್ಲೆಟ್. ಇದು ಒಂದಿನ ಹೋಮ್ ಟೂರ್ ವೀಡಿಯೋ ಮಾಡ್ತೀನಿ ಯಾವಾಗಾದ್ರೂ. ಇಲ್ಲೇ ಎಲ್ಲೋ ಮಲಗಿದ, ಅಲ್ಲೇ ಎಲ್ಲೋ ಹೋಗ್ಬಿಟ್ಟವನೆ. ಇಲ್ಲಿ ಕೂತವನೆ. ಹೊರಿಯೋ, ಯಾಕೋ ಈಚೆ ಹೋಗಲ್ವಾ ನೀನು? ಹೋಗು, ಬಾರೋ, ಬಾ ಜಲ್ದಿ ಬಾ. ಬಾರೋ, ಬರಲ್ವಾ? ಏಕೆ ಬರಲ್ಲ ಅಂತ ಯಾಕೋ?
ಏನು ಬೇಕು ಹಾಂ ಏನು ಬೇಕು ಹೋಗಿ ಆಗ್ತಾವ್ರೆ ಕುಡ್ಬಿಟ್ಟು ಈಚೆ ಐತ್ಯಾ ಇಲ್ಲ ಅಂಗಡಿ ಹೋಗೋಣ ಅಂತ ಹೊರಟೆ. ಮಳೆ ಹಿಂಗೆ ಇಟ್ಕೊಂಡ್ಬಿಟ್ಟೈತಿ ಇವತ್ತು, ಯಾಕೋ ಬಿಡೋದು ಕಾಣೆ. ಸ್ವಲ್ಪ ಹೊತ್ತು ಹಂಗೆ ರೀಲ್ಸ್ ನೋಡ್ಬಿಟ್ಟು ಆಮೇಲೆ ಹೋಗ್ತೀನಿ ಇಲ್ಲಿಂದ ಕ್ರಿಕೆಟ್ಗೆ. ಮೋಸ್ಟ್ಲಿ ಇವತ್ತು ಆಡೋಲ್ಲ ಅನಿಸುತ್ತೆ, ಯಾಕಂದರೆ ಮಳೆ ಜಾಸ್ತಿ ಐತಲ್ವ. ಕ್ರಿಕೆಟ್ ಆಡೋಣ ಅಂದರೆ ಮಳೆ ಬಂದ್ಬಿಡ್ತಲ್ಲಪ್ಪ. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀನಿ ಅಂದರೆ ಮಳೆ ಬರ್ತಾಯಿತ್ತು ಜೋರಾಗಿ. ಮಳೇಲಿ ನೆನ್ಕೊಂಬಂದೆ, ನಮ್ಮಮ್ಮ ಇಲ್ಲಿ ಹೂವು ಕಟ್ತಾ ಐತೆ. ಹೂವು ಕಟ್ತಾವ್ರಿ ಇವತ್ತು. ಸಂಘ ಮುಗಿಸ್ಬಿಟ್ಟು ಮುಗಿತೆ ನಮ್ಮ ಸಂಘ ಮುಗೀತು. ಇವಾಗ ಟೀ ಕುಡಿಯೋಕೆ ಬಂದಿದ್ದೀನಿ. ಟೈಮಿಗೆ ಬಂದ್ಬಿಡ್ತೀನಿ ಕರೆಕ್ಟಾಗಿ ಮನೆಗೆ. ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬನಾನಾ, ಬಾದಾಮ್, ಬ್ಲ್ಯಾಕ್ ದ್ರಾಕ್ಷಿ, ಆಮೇಲೆ ಇನ್ನೊಂದು ಥರ ದ್ರಾಕ್ಷಿ. ಮಿಲ್ಕ್ ಎಲ್ಲ ಐತೆ ಗೊತ್ತಿಲ್ಲ. ಇಲ್ಲೇ ಐತೆ. ನಿಮಗೂ ಬೇಕೇನಮ್ಮ? ಹ್ಞೂ. ನಾನು ಸ್ವಲ್ಪ ಕಟ್ಬಿಟ್ಟು 6 ಗಂಟೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಇದು ಒಂದು ಬನಾನಾ ಆ್ಯಡ್ ಮಾಡಿದ್ದೀನಿ. ಒಂದು ಬನಾನಾ ಐತೆ. ಶುಗರ್ ಬೇಡ ಅನಿಸುತ್ತೆ. ಇರೋ ತನಕ ಇದ್ದಿದ್ದೆ ಶುಗರ್ ಆ್ಯಡ್ ಮಾಡ್ಬಿಟ್ಟು ಕುಡಿಯ. ಏನು ಹೇಳ್ತೀರಾ? ಮೊದಲು ಒಂದು ಯೂಟ್ಯೂಬ್ ಸ್ಟ್ಯಾಂಡ್ ಅಂತ ಇದ್ದೀನಿ. ಫೋನ್ ಸ್ಟ್ಯಾಂಡ್ ತೊಗೋಬೇಕು. ಫೋನ್ ಇಡೋಕ್ಕಾಗಲ್ಲ ಸಡನ್ನಾಗಿ. ಈಗ ಏನಾದರೂ ಹುಡುಕ್ಬಿಟ್ಟು ಅದಕ್ಕೆ ಹಿಂದೆ ಆದಂಗೆ ಇಡಬೇಕು. ಇರಿ, ಇದೆಲ್ಲ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ, ಹಾಲು ಹಾಕೋಕೆ ಹೋಗಿ ಎಲ್ಲ ಸೈಡೆಲ್ಲ ಚತ್ತಿದ್ದೀನಿ. ನಮ್ಮ ಅಮ್ಮ ಬರೋ ಮುಂಚೆ ಒರೆಸ್ಬಿಡ್ತೀನಿ. ಯಾವುದೋ ಜಾರಿ ಚೆನ್ನಾಗಿ. ನಂದೇನು ತಪ್ಪಿಲ್ಲ, ಜಾರ್ ತಪ್ಪು. ನಾನು ಕರೆಕ್ಟಾಗಿ ಹಾಕಿದ್ದೆ, ಆದರೆ ಅದು ಚೆಲ್ಲೋಗ್ತೈತೆ. ಏನು ಮಾಡೋಣ? ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರಲ್ಲ ಗೊತ್ತಿಲ್ಲ. ಇಷ್ಟೊಂದು ಚೆಲ್ಲೋಗ್ಬಿಟ್ಟೈತೆ. ಯಾವುದ್ರಲ್ಲಿ ಹೊಸನ ಇದು? ಹಾಂ, ಇಲ್ಲ ಯಾವುದೋ ಬಟ್ಟೆ ಐತೆ ಒಂದು. ಹಾಂ, ಆಯಿತು. ನಮ್ಮಮ್ಮ ಆಗಲೇ ಹೇಳ್ತಿದ್ರು ಜಾಸ್ತಿ ಪಾತ್ರೆ ತೊಳಸ್ತೀಯ ಅಂತ. ಇದು ಹಂಗೆ ಸುಮ್ಮನೆ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ತೆಗ್ದೆ. ಅವಾಗ ನೆನಪಾಗಿದ್ದು ರೆಸಿಪಿ ಇದು. ಎಲ್ಲೋ ಒಂದ್ಸಲಿ ನೋಡಿದ್ದೆ. ಹೆಂಗಿಡೋಣ ಇವಾಗ ನೋಡಿ, ಒಂದು ಸಿಂಪಲ್ ಟೆಕ್ನಿಕ್ ತೋರಿಸ್ತೀನಿ. ಒಂದು ಕೈ ಇಲ್ಲೇ ಐತೆ, ಒಂದು ಕೈ ಫೋನ್ ಐತೆ, ಆದರೂ ರನ್ ಮಾಡಿಸ್ತೀನಿ. ಹಂಗೆ ವರ್ಕ್ ಆಗೋ ನೋಡಿ. ಮಿಲ್ಕ್ ಶೇಕ್ ರೆಡಿ. ಡ್ರೈ ಫ್ರೂಟ್ಸ್ ಎಲ್ಲ ಹಂಗಂಗೆ ಇಲ್ಲ ಚೆನ್ನಾಗಿರುತ್ತೆ. ಹಂಗೊಂದು ನೀಟಾಗಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹೆಲ್ತಿ ಡ್ರಿಂಕ್, ಆದರೆ ಒಂದು ಶುಗರ್ ಆ್ಯಡ್ ಮಾಡಿದ್ದೀನಿ. ಹೆಲ್ತಿನೇ ಅದು. ಇವಾಗಷ್ಟು ಶುಗರ್ ಡಯಟ್ಸ್ ಎಲ್ಲ ಹೆಲ್ತಿ, ಏನಾಗಲ್ಲ, ನಾನು ಕುಡಿತೀನಿ. ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.